ಹಾಯ್ ಎಲ್ರಿಗೂ, ಐ ಹ್ಯಾವ್ ಕೇಮ್ ಅಪ್ ವಿತ್ ಅನ್ ಎಕ್ಸೈಟಿಂಗ್ ಲಾಗ್ ಅಂತಲೇ ಹೇಳ್ಬೋದು. ಐ ವಿಲ್ ಟೇಕ್ ಆಲ್ ಆಫ್ ಯು ಟು ಅ ಬ್ಯೂಟಿಫುಲ್ ಡೆಸ್ಟಿನೇಷನ್ ದಟ್ ಈಸ್ ಮಯಾಮಿ. ನಾವು ಅರ್ಲಿ ಮಾರ್ನಿಂಗ್ 4:15 ಗಂಟೆ ಆಗಿತ್ತು ಮನೆ ಬಿಡೋಷ್ಟೊತ್ತಿಗೆ. ಸೊ ನಾವು ಶಟಲ್ ಸರ್ವಿಸ್ನ ಯೂಸ್ ಮಾಡಿಕೊಂಡು ನಾವು ಫಿಲಾಡೆಲ್ಫಿಯಾ ಏರ್ಪೋರ್ಟಿಗೆ ರೀಚ್ ಆದ್ವಿ. ರೀಚ್ ಆಗೋಕ್ಕೆ ಸುಮಾರು ಒಂದು 6 ಗಂಟೆ ಆಗಿತ್ತು. ಶಟಲ್ ಸರ್ವಿಸ್ ಅಂತಂದರೆ ನಮ್ಮ ಕಾರನ್ನು ನಾವು ಅಲ್ಲಿ ಪಾರ್ಕ್ ಮಾಡ್ಬೋದು. ಆಮೇಲೆ ಅಲ್ಲಿಂದ ಅವರು ಗ್ರೂಪ್ ಆಫ್ ಪೀಪಲ್ ಎಲ್ಲರನ್ನೂ ಅವರು ಪಿಕಪ್ಪು ಡ್ರಾಪು ಮಾಡ್ತಾ ಇರ್ತಾರೆ ಏರ್ಪೋರ್ಟಿಂದ ಶಟಲ್ ಸರ್ವಿಸು ಈ ಥರ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ನಾವು ಹಾಲಿವುಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸುಮಾರು ಒಂದು 11:30 ಆಗಿತ್ತು ರೀಚ್ ಆಗೋದಕ್ಕೆ. ಅಲ್ಲಿಗೆ ರೀಚ್ ಆದ್ವಿ. ನಾವು ಮಯಾಮಿಯಲ್ಲಿ ಓಡಾಡೋದಕ್ಕೆ ರೆಂಟಲ್ ಕಾರು, ಆಮೇಲೆ ಅಲ್ಲಿ ಸ್ಟೇ ಮಾಡೋದಕ್ಕೆ Airbnb ಎಲ್ಲ ಸುಮಾರು 2-3 ದಿನದ ಮುಂಚೆನೇ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡು ಮೊದಲೇ ಬುಕ್ ಮಾಡಿದರು. ಇದರಲ್ಲಿ ಬೇರೆ ಬೇರೆ ಕಂಪ್ನಿಗಳು ಬರುತ್ತೆ ರೆಂಟಲ್ ಕಾರ್ ಬುಕ್ ಮಾಡೋದಕ್ಕೆ. ಬೇಸ್ಡ್ ಆನ್ ನಮ್ಮ ಕನ್ವೀನಿಯಂಟ್ ರುಪೀಸ್ ನೋಡಿಕೊಂಡು, ನಮ್ಮ ಬಜೆಟ್ ನೋಡಿಕೊಂಡು ನಾವು ಆ ಕಾರ್ಗಳನ್ನು ಬುಕ್ ಮಾಡ್ಬೋದು. ನಾವು ಬಜೆಟ್ ಕಾರ್ ಸರ್ವಿಸ್ನ ತೊಗೊಂಡು ಕಾರನ್ನು ಬುಕ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಕಾರೆಲ್ಲ ತುಂಬ ಒಳ್ಳೆ ಕಾರು, ಹೊಸದೇ ಕಾರ್ ಇರುತ್ತೆ, ಚೆನ್ನಾಗಿರುತ್ತೆ. ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾವುದೋ ಒಂದು ಹೊಸ ಕಾರನ್ನು ತೊಗೊಂಡು ಆರಾಮಾಗಿ ಡ್ರೈವ್ ಮಾಡ್ಕೋಬೋದು. ಸೊ ಆ ಸರ್ವಿಸ್ನ ತೊಗೊಂಡು ನಾವು ಕಾರ್ ಬುಕ್ ಮಾಡಿದ್ವಿ. ಇಲ್ಲಿಂದ ನಾವು ಮಯಾಮಿಗೆ ಹೊರಟಿದ್ದೀವಿ. ಅಲ್ಲಿಗೆ ರೀಚ್ ಆಗೋಕ್ಕೆ ನಮಗೆ ಸುಮಾರು ಒಂದು 2 ಗಂಟೆ ಆಯಿತು. ಆಲ್ಮೋಸ್ಟ್ 2.5 ತಾಸು ಆಯಿತು ನಮಗೆ Airbnbಗೆ ಮತ್ತು ಮಯಾಮಿಗೆ ರೀಚ್ ಆಗೋದಕ್ಕೆ. ಫಸ್ಟ್ ಟೈಮ್ ನಾವು ಅಮೇರಿಕಾಗೆ ಬಂದಮೇಲೆ ಒಂದು ಡೊಮೆಸ್ಟಿಕ್ ಫ್ಲೈಟ್ನ ಟ್ರೈ ಮಾಡಿದ್ದು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಅಂತ ಹೇಳ್ಬೋದು. ಎಸ್, ಮಯಾಮಿ ಬಗ್ಗೆ ಹೇಳಬೇಕು ಅಂತಂದರೆ ಥ್ರೂಔಟ್ ದ ಟ್ರಿಪ್ ನಾನು ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಈ ಪ್ಲೇಸು ತುಂಬ ರಿಲೇಟ್ ಆಗೋದೇನೆಂದರೆ ನಮ್ಮ ಬೆಂಗಳೂರಿಗೆ ರಿಲೇಟ್ ಆಗುತ್ತೆ. ಅಲ್ಲಿ ಥರನೇ ವೆದರು ಮತ್ತು ನೋಡೋದಕ್ಕೆಲ್ಲ ಮನೆಗಳು, ಆಮೇಲೆ ಅಲ್ಲಿರೋ ಎಲ್ಲ ಗಿಡಗಳು ಎಲ್ಲ ನೋಡಿದರೆ ನನಗೆ ತುಂಬ ರಿಲೇಟ್ ಆಗೋದಂತಂದರೆ ನಮ್ಮ ಬ್ಯಾಂಗ್ಳೂರು. ಸೊ ಹಾಗಾಗಿ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ಮತ್ತು ಓವರ್ ಆಲ್ ಟ್ರಿಪ್ ನಾನು ತುಂಬ ಎಂಜಾಯ್ ಮಾಡಿದೆ. ಯಾರೆಲ್ಲ ಈ ಪ್ಲೇಸ್ ಇನ್ನೂ ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಅಷ್ಟೇ ನೀವು ವೆದರ್ ನೋಡಿಕೊಂಡು ಅಲ್ಲಿಗೆ ಪ್ಲ್ಯಾನ್ ಮಾಡಬೇಕು. ನಮ್ಮ ಇಂಡಿಯನ್ಸಿಗಂತೂ ಒಂದು ಒಳ್ಳೆ ಪ್ಲೇಸ್ ಎಂಜಾಯ್ ಮಾಡೋದಕ್ಕೆ. ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವ್ರಿಗೆ ಏನಾದರೂ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ನನಗೊಂದು ಕಮೆಂಟ್ ಹಾಕಿ. ಸೊ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್. ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಒಂದು ಒಳ್ಳೆ Airbnb ಬುಕ್ ಮಾಡಿದರು. ರಿಯಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನಾನು ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಸೊ ಅದನ್ನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಅದನ್ನು ಹೋಮ್ ಟೂರ್ ಲೈಕ್ Airbnb ಟೂರ್ ಮಾಡಿ ಹಾಕ್ತೀನಿ. ಸೊ ಥ್ರೂಔಟ್ ದ ಟ್ರಿಪ್ ನಾನು ತುಂಬ ಎಂಜಾಯ್ ಮಾಡಿದೆ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಕಮ್ ಲೆಟ್ಸ್ ಜಾಯಿನ್ ವಿತ್ ಅಸ್. ನಮ್ಮ ಜೊತೆಗೆ ಬಂದು ನಮ್ಮ ಟ್ರಿಪ್ ಕೂಡ ನೀವು ಎಂಜಾಯ್ ಮಾಡಿ. Thanks for watching and we'll see you on next vlog.